ಅವಳೇನೇ ಮಾಡಿದ್ರು ಈ ಮದ್ವೆಗೆ ಒಪ್ಕೊಳ್ತಾ ಇಲ್ಲ. ಯಾವತ್ತಿದ್ರು ನಾನು ನನ್ನ ಗಂಡನ್ಗೆ ಮಿಸ್ ಈ ಜನ್ಮದಲ್ಲಿ ನಾನು ಇನ್ನೊಂದು ಮದುವೆ ಆಗೋದಿಲ್ಲ ಅಂತ ಕಡ್ಡಿ ತುಂಡು ಮಾಡಿದಾಗ ಹೇಳ್ಬಿಟ್ಲು. ಅವಳು ಯಾಕೆ ಹಾಗೆ ಹೇಳ್ತಿದ್ದಾಳೆ ಅಂತ ನನಗೆ ಗೊತ್ತು. ತನ್ನ ಗಂಡನಿಗೆ ಮೋಸ ಮಾಡ್ತಿದ್ದೀನಿ ಅನ್ನೋ ಅಪರಾಧಿ ಭಾವನೆ ಅವಳನ್ನು ಕಾಡ್ತಾ ಇತ್ತು. ಆದರೆ ನನಗೆ ಗೊತ್ತು ಐಶ್ವರ್ಯ, ಕಾಂತಿಗೆ ಬಾಬು ಮೇಲೆ ಮನಸ್ಸಿತ್ತು. ಅವರಿಬ್ರು ಮದುವೆ ಆಗೋದೇ ಒಳ್ಳೇದು. ಸುಮ್ಮನಿದ್ ಬಿಡು. ಅಯ್ಯೋ ಅದು ಹಾಗಲ್ಲ ರೀ. ಬಾಬು ಅವ್ರ ತಾಯಿಗೆ ಈ ವಿಷಯ ತಿಳಿಸೋ ಸ್ಥಿತಿಲಿಲ್ಲ. ಲಜ್ಪತ್ ಅಂಕಲ್ಗೆ, ಲೀಲಾ ಅಮ್ಮಂಗೆ ಈ ವಿಷಯ ಗೊತ್ತೇ ಇಲ್ಲ. ಹಾಗಾಗಿ ಈ ಮದುವೆ ಏನಾಗ್ಬೋದೋ ಏನೋ ಅನ್ನೋ ಟೆನ್ಷನ್ ನನಗೆ. ಹೇಳಿದ್ನಲ್ಲ ಐಶ್ವರ್ಯ, ಅವರಿಬ್ಬರು ಮದುವೆ ಆಗೇ ಆಗುತ್ತೆ ಅಂತ. ಇದನ್ನೆಲ್ಲ ತಗೊಂಡು ಎಲ್ಲಿಗೆ ಹೋಗ್ತಿದ್ಯಾ ಕಾಂತಿ? ಗಾಯತ್ರಿ ಅಮ್ಮನ ಹತ್ರ ಹೋಗ್ತಾ ಇದ್ದೀನಿ. ಇದನ್ನೆಲ್ಲ ಅವ್ರು ರೂಪಾಯಿ ಕೊಟ್ಟು ಎಲ್ಲದ್ರಿಂದ ಹೊರಗೆ ಬರೋಣ ಅಂತ. ಅಂದ್ರೆ ಮದುವೆ ಬೇಡ ಅಂತ ಹೇಳೋದಕ್ಕೆ ಹೊರಟಿದ್ಯಾ? ನೀನು ಬಾಬುನ್ ಮದುವೆ ಆಗ್ಬೇಕು ಅನ್ನೋದು ನನ್ನ ಆಸೆ ಕೂಡ. ನಾನ್ ಯಾಕೆ ಇನ್ನೊಂದು ಮದುವೆ ಆಗ್ಬೇಕು? ತಾಳಿ ಕಟ್ಟಿರೋ ಗಂಡ ನನ್ನ ಕಣ್ಣು ಮುಂದೆನೇ ಇರ್ಬೇಕಾದ್ರೆ ನಾನು ಇನ್ನೊಂದು ಮದುವೆ ಆಗ್ಬೇಕಾ? ತಾಳಿ ಕಟ್ಟಿರೋ ಇದೇ ಗಂಡನೇ ಹೇಳ್ತಿದ್ದಾನಲ್ಲ, ನಾನೇ ಒಪ್ಕೋತಿದ್ದೀನಲ್ಲ ಇನ್ನೊಂದು ಮದುವೆ ಆಗು ಅಂತ. ಹೌದಾ? ಹಾಗಾದ್ರೆ ಇದನ್ನೇನ್ ಮಾಡ್ಲಿ? ಹಾಕ್ಬಿಡ್ಲಾ ಅಥವಾ ನೀವೇ ಕಿತ್ತಾಕ್ತೀರಾ? ನನ್ನ ಮದುವೆ ಬಗ್ಗೆ ಇಷ್ಟೊಂದು ಕನಸು ಕಟ್ಕೋಬೇಡ. ಯಾಕೋ ಇದಂತೀಯ? ನೀನ್ ಲವ್ ಮಾಡಿ ಜೊತೆನೆ ಮದುವೆ ಮಾಡ್ತಾ ಇದ್ದೀವಲ್ಲೋ? ಇರ್ಬೋದು ಮಾ, ಆದ್ರೆ ಮದುವೆ ಆದವರೆಲ್ಲ ಸುಖವಾಗಿ ಎದ್ಬಿಡ್ತಾರ? ಎಷ್ಟೋ ಮದುವೆಗಳು ಮಂಟಪದಲ್ಲೇ ನಿಂತು ಹೋಗಿದಿದೆ ಗೊತ್ತಾ? ಬಿಡ್ಫೆಲೋ, ಅಕ್ಷಿತ್ನ ನುಡಿಬೇಡ. ಕಾಂತಿ ಬಂಗಾರದಂತ ಹುಡುಗಿ ಕಣೋ. ಅವಳಿಂದ ನಿನ್ನ ಜೀವನಾನು ಬಂಗಾರ ಆಗತ್ತೆ. ಆದ್ರೆ ನಾಳೆ ಏನಾಗತ್ತಂತ ನಮ್ಗೆ ಗೊತ್ತಾ? ಏನಾದರೂ ಆಗಬಹುದು. ಈ ಮದುವೆ ನಡೆದಿನೇ ಹೋಗ್ಬಹುದು, ಅಥವಾ ಮದುವೆ ಆಗಿ ಡಿವೋರ್ಸು ಆಗ್ಬಹುದು. ಬಿಡ್ತು ಅನ್ನೋ. ಈ ತರ ಇನ್ನೊಂದ್ಸತಿ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ. ಐ ಆಮ್ ರಿಯಲಿ ಸಾರಿ ಮಾಮ್. ಈಗ ಊಟ ಬಿಟ್ಟು ಹೇಳ್ಬೇಡ, ಕೂತ್ಕೊಂಡು ಊಟ ಮಾಡು. ನಾನು ಸುಮ್ಮನೆ ಹೀಗೆ ಮಾತು ಹೇಳಿದಷ್ಟೇ. ಹಾನು ಮತ್ತೆ ನೋಡೋ, ನಿನ್ನ ಮದುವೆನೂ ಚೆನ್ನಾಗೇ ನಡೆಯುತ್ತೆ. ಕಾಂತಿ ಸಾಕು, ಮಾತು ಸಾಕು. ನಾನು ನಿನ್ನ ಗಂಡ, ನಿನಗೆ ನನ್ನ ಮೇಲೆ ಪ್ರೀತಿ ಇದೆ. ನಾನು ಹೇಳಿದ ಮಾತನ್ನ ನೀನು ತಲೆ ಮೇಲೆ ಹೊತ್ಕೊಳ್ತೀಯ ತಾನೆ? ಹಾಗಿದ್ರೆ ನನಗೆ ಈ ಮಾತನ್ನ ನಡೆಸ್ಕೊಡು. ನಾಳೆ ನೀನು ಬಾಬುನ ಮದುವೆ ಆಗ್ತಿದ್ಯಾ ಅಷ್ಟೇ. ಇಲ್ಲ ರೀ, ನೀನು ಇನ್ನೊಂದು ಮಾತಾಡಬಾರ್ದು. ನನ್ನ ಮೇಲಾಣೆ, ನಿನ್ನ ಗಂಡನ ಮೇಲಾಣೆ. ನೀನು ನಾಳೆ ಬಾಬು ಕೈಲಿ ತಾಳಿ ಕಟ್ಟಿಸ್ಕೊತಿದ್ಯಾ ಅಷ್ಟೇ. ಕಟ್ಟಿರೋ ಈ ತಾಳಿ ನನ್ನ ಕುತ್ಕೆಳಿರೋ ತನಕ ಇನ್ನೊಂದು ಮದುವೆ ಸಾಧ್ಯನೇ ಇಲ್ಲ. ಈ ತಾಳಿ ತಾನೇ, ಈ ತಾಳಿ ತಾನೇ ನಿನಗೆ ಅಡ್ಡಬಹುದು. ಹಾಗಾದ್ರೆ ನಾನೇ ಕಿತ್ತಾಕ್ತೀನಿ ಬಿಡು. ಅಯ್ಯೋ, ಎಂತ ದೌರ್ಭಾಗ್ಯ ರೀ ನಂದು. ನಿಮ್ಗೋಸ್ಕರ ನನ್ನ ಸ್ಥಾನಮಾನೆಲ್ಲ ಬಿಟ್ಟು ಮನೆ ಕೆಲಸದೊಳಗೆ ಬದುಕ್ತಿದ್ದೇನೆ. ಅಯ್ಯೋ 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 ಅಯ್ಯೋ, ಹೋಯ್ತು ಮಾನ ಮರ್ಯಾದೆ ಎಲ್ಲ ನೆಗದ್ಬಿಟ್ಟೋಯ್ತು. ನೀನು ಲಕ್ಷ್ಮಣ್, ಬಾಬು, ಬೇಗ ಬನ್ನಿ. ಏನಾಯ್ತಕ್ಕ? ಯಾಕೆ ಕೂಕೋತಾ ಇದೆಯಾ? ಕಾಲ ಕೆಟ್ಟೋರಿಡು. ನಾವು ತಿಳ್ಕೊಂಡ ಹಾಗೆ ಕಾಂತಿ ಒಳ್ಳೆ ಹುಡುಗಿ ಅಲ್ಲ. ನಾನು ಇಲ್ಲಿ ಬಂದಾಗ ಇವಳು ಮಂಜು ಜೊತೆ ಚಕ್ಕಂತ ಆಡ್ತಾ ಇದ್ಲು ಕಣೆ. ಗಾಯತ್ರಿ, ಏನು ಹೇಳ್ತಾ ಇದ್ದೀನಿ? ಸುಮ್ಮನೆ ಏನೇನು ಹೇಳ್ಬೇಡ. ಸುಮ್ಮನೆ ಹೇಳ್ತಾ ಇಲ್ಲ, ಕಣ್ಣಾರೆ ಕಂಡಿದ್ದನ್ನೇ ಹೇಳ್ತಾ ಇದ್ದೀನಿ. ಬೇರೆ ಗಂಡಸರ ಜೊತೆಗೆ ಸಂಬಂಧ ಇಟ್ಕೊಂಡಿರೋ ಇವಳನ್ನ ನನ್ನ ಸೊಸೆ ಮಾಡ್ಕೊಳ್ಳೋ ಕೊಟ್ಟಿದ್ದಲ್ಲ. ಸೂರ್ಯಕಾಂತಿ